ಲೋನ್ ಬೇಕಾದ್ರೆ ಎಷ್ಟಾಗಬಹುದು ಸರ್? 80% ಲೋನ್ ಆಗುತ್ತೆ ಸರ್. ಒಳ್ಳೆ ಪ್ರೊಫೈಲ್ ಇದೆ, ಲೋನೇ ಆಗುತ್ತೆ. ಮಹೇಂದ್ರ XUV 500 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 1,01,000 ನೋಡಿದೆ. ಆಗಸ್ಟ್ 15 ಬೇರೆ ಬರ್ತಾ ಐತೆ. ಪ್ರೈಸಿಂಗ್ ಅಲ್ಲಿ ವಿತ್ ಸರ್ವಿಸ್ ಹಿಸ್ಟ್ರಿ ಡೆಲಿವರಿ ಕೊಡ್ತೀನಿ ಸರ್. 100% ಆಕ್ಸಿಡೆಂಟ್ ಫ್ರೀ, 100% ಮೀಟರ್ ಗ್ಯಾರಂಟಿ. ಸ್ಕೋಡಾ ರ್ಯಾಪಿಡ್ 2014 ಮಾಡಲ್, ಫೋಕ್ಸ್ ವ್ಯಾಗನ್ ಪೋಲೋ ಇದು 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಇದು ಸ್ಕೋಡಾ ಸೂಪರ್ಬ್ ನ್ಯೂ ಶೇಪ್ ವೆಹಿಕಲ್ 2015 ಮಾಡಲ್ ಸರ್. 7 ಸೀಟರ್ ವೆಹಿಕಲ್ ಸೆಡಾನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. 2010 ಮಾಡಲ್ ವಿತ್ ಸನ್ರೂಫ್ ವೆಹಿಕಲ್ ನಿಮ್ಗೆ. 7 ಸೀಟರ್ ವೆಹಿಕಲ್ ಸಿಂಗಲ್ ಓನರ್, ಅದನ್ನು ಹೋಂಡಾ ಮೊಬಿಲಿಯೋ ಪೆಟ್ರೋಲ್ ವೇರಿಯಂಟ್ ಸೆಡಾನ್ ಅಲ್ಲಿ ನಿಮ್ಗೆ ETS ಸಿಗ್ಬಿಡುತ್ತೆ ನಿಮ್ಗೆ. ಹ್ಯಾಶ್ ಬ್ಯಾಕ್ ಅಲ್ಲಿ ETS ಲಿವಾ ಪೆಟ್ರೋಲ್ ವೇರಿಯಂಟ್ 2000 ಇಷ್ಟೇ ಸೆಡಾನ್ ನೋಡಿದ್ರೆ. ಹ್ಯಾಶ್ ಬ್ಯಾಕ್ ಸಿಟಿ ಒಳಗಡೆ ಲೆಸ್ ಡ್ರೈವನ್ ವೆಹಿಕಲ್ ಇದು 2013 ಮಾಡಲ್ 52,000 ನೋಡಿರೋ ಹೋಂಡಾ ಬ್ರಿಯೋ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಒಂದ್ ಗಾಡಿ ಬೇಕಾ, 2 ಗಾಡಿ ಬೇಕಾ, ಮಾಡೆಲ್ ಗಾಡಿ ಬೇಕಾ? ಸ್ಕೋಡಾ ಸೂಪರ್ಬ್ 2010 ಮಾಡಲ್ ಜಸ್ಟ್ ಮ್ಯಾನ್ಯುವಲ್ 2,95,000 ಗೆ ಕೊಡ್ತೀನಿ. ಸೊ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇರೋದು. ಮತ್ತೊಮ್ಮೆ ಆಟೋ ಕಾರ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಂದಿರೋದು ಹೌಸ್ ಆಫ್ ಕಾರ್ಸಲ್ಲಿ. ಹೌಸ್ ಆಫ್ ಕಾರ್ಸಲ್ಲಿ ಯಾವ್ದಾದ್ರು ಗಾಡಿ ಇದೆ ನೋಡ್ತೀರಾ? ಸೊ ಸೆಡಾನ್ ಬೇಕಾ, ಹ್ಯಾಚ್ ಬ್ಯಾಕ್ ಬೇಕಾ, SUVs ಬೇಕಾ, MUV ಸೆಗ್ಮೆಂಟ್ ಬೇಕಾ, ಎಲ್ಲ ರೀತಿಯ ವೆಹಿಕಲ್ಸ್ ಕೊಡ್ತಿದ್ದಾರೆ. ನಮ್ಮ ಒಟ್ಟಿಗೆ ಸಮೀರ್ ಅವರು ಇದ್ದಾರೆ. ಅವ್ರನ್ನ ಚಾನಲ್ ಕಮ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಲೊಕೇಶನು, ಹಾಗೆ ಪ್ರೈಸಿಂಗ್ ಯಾವ ಥರ ಕೊಡ್ತೀರಾ. ಸೊ ಆಗಸ್ಟ್ 15 ಬೇರೆ ಬರ್ತಾಯಿತ್ತು. ಆಫರ್ ಏನು ಕೊಡ್ತಾರೆ ಕೇಳ್ಕೊಂಡು ತಿಳ್ಕೊಳ್ಳೋಣ. ಸರಿಯಾಗಿದ್ದೀರಾ ಸರ್? ಆರಾಮಿದ್ದೀನಿ ಸರ್, ನೀವು? ಸೊ ಇವಾಗ ನಮ್ಮ ವೀವರ್ಸ್ಗೆ ಆಗಸ್ಟ್ 15 ಬೇರೆ ಬರ್ತಾಯಿದೆ. ಪ್ರೈಸಿಂಗ್ ಅಲ್ಲಿ ವಿತ್ ಸರ್ವಿಸ್ ಹಿಸ್ಟ್ರಿ ಡೆಲಿವರಿ ಕೊಡ್ತೀನಿ ಸರ್. 100% ಆಕ್ಸಿಡೆಂಟ್ ಫ್ರೀ, 100% ಮೀಟರ್ ಗ್ಯಾರಂಟಿ. ಓಕೆ. ಸೊ ತಮ್ಮದು ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಕನಕಪುರ ಮೇನ್ ರೋಡ್, ಕೊನನಕುಂಟೆ ಕ್ರಾಸ್, ಮೆಟ್ರೋ ಪಿಲ್ಲರ್ 165 ಹತ್ರ ಬರುತ್ತೆ ಸರ್. ಲೆಫ್ಟ್ ಸೈಡ್ 100 ಮೀಟರ್ಸ್ ಒಳಗಡೆ ಇದೆ ಸರ್. 100 ಮೀಟರ್ಸ್ ಹೊರಗಡೆ. ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿರೋದು ಕೇಳ್ತಾರೆ ಸರ್? 4 ವರ್ಷದಿಂದ ಶೋರೂಮ್ ಇದೆ ಸರ್ ಹೌಸ್ ಆಫ್ ಕಾರ್ಸ್. ಹೌದು. ಪ್ರೈಸಿಂಗ್ ಏನು ಸ್ಟಾರ್ಟ್ ಆಗ್ಬೋದು ನಿಮ್ಮಲ್ಲಿ ಸರ್? ಪ್ರೈಸ್ ಬಂದ್ಬಿಟ್ಟು 1,95,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಹೌದು ಸರ್. ಹೌದು ಸರ್. ಸರ್ವಿಸ್ ಪ್ರತಿಯೊಂದು ಎಲ್ಲ ಇರುತ್ತೆ. ಹೌದು ಸರ್, ಕಂಪ್ಲೀಟ್. ನಿಮ್ಮಲ್ಲಿ ಯಾವ್ದಾದ್ರು ಗಾಡಿ ಇರ್ಬೋದು ಸರ್? ಇವತ್ತು ಬಂದ್ಬಿಟ್ಟು ಮೊಬೈಲಿಯೋ ಇದೆ ನಿಮ್ಗೆ, ಬ್ರಿಯೋ ಇದೆ, ಸ್ಕೋಡಾ ಸೂಪರ್ಬ್ ಇದೆ, ಪೋಲೋ ಇದಾವೆ, XUV 500 ಇದೆ, ಹೊಂಡೈ ಸ್ಯಾಂಟಾ ಫೆ ವೆಹಿಕಲ್ ಇದೆ ಸರ್. Hyundai Santa Fe ವೆಹಿಕಲ್ಸ್ ಕೂಡ ಇದೆ ಅಂತ ಹೇಳ್ತಾರೆ. ಪ್ರೈಸಿಂಗ್ 1,95,000 ಇಂದ ಸ್ಟಾರ್ಟ್ ಆಗುತ್ತೆ. ಡೀಸೆಲ್ ವೆಹಿಕಲ್ ಸರ್, ಅದನ್ನು ಡೀಸೆಲ್ ವೆಹಿಕಲ್. ಮೈಲೇಜ್ ಕೇಳ್ತೀನಿ ಅಂದ್ರೆ ಏನಿಲ್ಲ 23 ಆರಾಮಾಗಿ ಬರುತ್ತಲ್ಲ? ಹೌದು ಸರ್, ಆರಾಮಾಗಿ ಬರುತ್ತೆ. ಓಕೆ, ಹಾಗೆ ಶುರು ಮಾಡ್ಬಿಡೋಣ. ಖಂಡಿತ ಸರ್, ಬನ್ನಿ. ಮೊದಲೇ ಗಾಡಿ LTZ ಚವರ್ಲೆಟ್ ಕ್ರೂಸ್. ಹೇಳಿ ಡೀಟೇಲ್ಸ್ ಸರ್. 2009 ಮಾಡಲ್ ಚವರ್ಲೆಟ್ ಕ್ರೂಸ್ ಇದು 4th ಓನರ್ ವೆಹಿಕಲ್. 89,000 ನೋಡಿದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. LTZ ವಿತ್ ಸನ್ರೂಫ್ ಬರುತ್ತೆ ನಿಮ್ಗೆ. 2 ಲೀಟರ್ ಡೀಸೆಲ್ ಇಂಜಿನ್ ಪವರ್ಫುಲ್ ಬರುತ್ತೆ ಸರ್. ಇದು ರಾಕೆಟ್ ಅಂತ ಹೇಳ್ತಾರೆ ಸರ್. ಓಕೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್, ಆಂಡ್ರಾಯ್ಡ್. ಓಕೆ. ಸೊ ಲೆದರ್ ಆಫ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಸೊ ಲೆದರ್ ಆಫ್ ಆಫ್ಟರ್ ಮಾರ್ಕೆಟ್ ಮತ್ತೆ ಬ್ರ್ಯಾಂಡ್ ನ್ಯೂ ಟೈರ್ಸ್. ಸೊ ನೋಡ್ಕೋಬಹುದು ರೇರ್ ಯಾವ ತರ ಇದೆ ಅಂತ ನಿಮಗೆ. ಸೊ K19 ಎಡಿಷನ್ ಮಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್ ಬರುತ್ತೆ. ಸೊ ರೇರ್ ನಿಮಗೆ ಡಿಫಾಲ್ಟ್ ಗ್ಲಾಸ್ ಪ್ರತಿಯೊಂದು ಫೀಚರ್ಸ್ ಬರುತ್ತೆ. LTZ ಅಂದ್ರೆ ಪ್ರೈಸ್ ಏನು ಹೇಳ್ತೀರಾ ಇದಕ್ಕೆ? 2,95,000 ಕೊಡ್ತೀನಿ ಸರ್. 2,95,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ಒಂದು ಸ್ಕೋಡಾ ಸೂಪರ್ K01 ಅಂದ್ರೆ ನಿಮಗೆ ಕೋರಮಂಗಲ ರಿಜಿಸ್ಟ್ರೇಷನ್ ವೆಹಿಕಲ್. ಹೇಳಿ ಸರ್. ಇದು ಸ್ಕೋಡಾ ಸೂಪರ್ ಇದು 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಜಸ್ಟ್ 58,000 ಡ್ರಿವನ್ ಆಗಿದೆ. 1.8 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಪೆಟ್ರೋಲ್ ವಿತ್ ಟರ್ಬೋ ಬರುತ್ತೆ. DSD 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ನಿಮಗೆ. ವಿತ್ ಸನ್ರೂಫ್ ಬರುತ್ತೆ ಸರ್ ನಿಮಗೆ. ಇದು ವಿತ್ ಸನ್ರೂಫ್ ಕೂಡ ಅನ್ಲಾಕ್ ಆಗಿದೆ ನೋಡಬಹುದು. 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸರ್, DSD ಇದು. ಓಕೆ. ಸೊ ಲೆದರ್ ಅಪೋಸ್ಟ್ರಿ ಫುಲ್ಲಿ ಟಾಪ್ ಎಂಡ್ ಸರ್. 8 ಏರ್ ಬ್ಯಾಗ್ಸ್ ಬರುತ್ತೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ, ಲೆದರ್ ಅಪೋಸ್ಟ್ರಿ ಬರುತ್ತೆ ನಿಮಗೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ. ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ಸೆನ್ಸರ್ಸ್ ಬರುತ್ತೆ ಸರ್ ನಿಮಗೆ. ಓಕೆ. ಸೊ ಮೌಂಟ್ ಕಂಟ್ರೋಲ್ ವಿತ್ ಪ್ರತಿಯೊಂದು ನಿಮಗೆ ಫೀಚರ್ ವೈಸ್ ಎಲ್ಲ ಸಕ್ಕತ್ತಾಗಿದೆ. ಹೆಡ್ ಲೈಟ್ ವಾಷರ್ ಬರುತ್ತೆ, ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ ಬರುತ್ತೆ ಸರ್ ಇದರಲ್ಲಿ. ಸೊ ಏನ್ ಹೇಳ್ತೀರಾ ಪ್ರೈಸ್ ಇದಕ್ಕೆ? ಸರ್ 4,70,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಓಕೆ. 4,70,000 ಕ್ಲೋಸ್ ಮಾಡ್ಕೊಡ್ತಿದ್ದೀರಾ. 58,000 ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಡೆಲಿವರಿ ಕೊಡ್ತೀನಿ ಸರ್. 58,000 ಶೋರೂಮ್ ರೆಕಾರ್ಡ್ ಸಮೇತ ಓಡಿದೆ ಅಂತ ಹೇಳ್ತಿರೋದು. ಹಾಗೆ ಹೋಂಡಾದಲ್ಲಿ ಹ್ಯಾಚ್ ಬ್ಯಾಕ್ ನೋಡ್ತಾ ಇದ್ರೆ ಒಳ್ಳೆ ವೆಹಿಕಲ್ ನೋಡ್ಕೋಬಹುದು. ಬ್ರಿಯೋ ಇದೆ ಹೇಳಿ ಸರ್. ಹೋಂಡಾ ಬ್ರಿಯೋ ಇದು 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 52,000 ಡ್ರಿವನ್ ಆಗಿದೆ. VX ಸರ್. ಇದನ್ನು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್. ಇದನ್ನು ಸೊ VX ಅಲ್ಲಿ ನಿಮಗೆ ಅಲಾವಿಲ್ಸ್ ಆಗಿರ್ಲಿ. ಸೊ ನೋಡ್ಕೊಳ್ಳಿ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಸಿಟಿ ಒಳಗಡೆ 15 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್ ಮೈಲೇಜ್ ಇದು. ಓಕೆ. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕಿಸಿದ್ದಾರೆ ಸರ್. ಓಕೆ. ಸೊ ನಿಮಗೆ ಸೀಟ್ಸ್ ಎಲ್ಲ ಹೋಗ್ತೀನಿ ಅಂದ್ರೆ ಫ್ಯಾಬ್ರಿಕ್ ಲೆದರ್ ಅಪೋಸ್ಟ್ರಿ ಬರ್ತಾ ಇದೆ. ಸೊ ಕಂಡೀಷನ್ ವೈಸ್ ಎಲ್ಲ ಸಾಕಾಗಿದೆ ನೋಡ್ಕೋಬಹುದು ಯಾವ ರೀತಿ ಇದೆ ಅಂತ. ಸೊ ನಿಮಗೆ ರೇರ್ ಕೂಡ ತೋರಿಸ್ಕೊಡ್ತೀನಿ. ಸೊ ಏನ್ ಹೇಳ್ತೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದ್ಬಿಟ್ಟು 3,30,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 52,000 ಡ್ರಿವನ್ ಆಗಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಡೆಲಿವರಿ ಕೊಡ್ತೀನಿ ಸರ್. ಸರ್ವಿಸ್ ಹಿಸ್ಟ್ರಿ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. 3,000 ಗೆ ಕೊಡ್ತೀನಿ ಸರ್. ಓಕೆ. 3,35,000 ಗೆ 3,35,000 ಗೆ ಕ್ಲೋಸ್ ಮಾಡ್ಕೊಡ್ತಿದ್ದಾರೆ. ಈ ಬ್ರಿಯೋ ಅನ್ನು ನೋಡ್ತಾ ಇದ್ರೆ ಹೋಂಡಾ ಬ್ರಿಯೋ ಯಾರನ್ನ ವಿಸಿಟ್ ಮಾಡ್ಕೊಂಡು ಬೇಗ ಪ್ರೈಸಿಂಗ್ ನೋಡಿ
ಇನ್ನ ಬೇಕಾದ್ರೆ ಕಮ್ಮಿ ಏನ್ ಮಾಡ್ಬೋದಾ? ಸರ್ ಒಳ್ಳೆ ಪ್ರೈಸ್ ಸರ್, 13 ಮಾಡಲ್ 52,000 ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇರೋ ವೆಹಿಕಲ್ ಸರ್ ಅದು. ಓಕೆ, ಹಾಗೆ ವೋಕ್ಸ್ ವ್ಯಾಗನ್ ನೀವು ಕೇಳ್ತಾ ಇರ್ತೀರಾ, ಸೊ GT ಪೋಲೋ. ಸರ್ ಫೋಕ್ಸ್ ವ್ಯಾಗನ್ ಪೋಲೋ ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 55,000 ಡ್ರಿವನ್ ಆಗಿದೆ. 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದು. ಓಕೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಓಕೆ, ಮ್ಯಾನ್ಯುವಲ್ GT ಇದು. ಸೊ ನೋಡ್ಕೋಬಹುದು ಯಾವ ರೀತಿ ಇದೆ. ಹೈಲ್ಯಾಂಡ್ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್ ಇದು. ಸಿಟಿ ಒಳಗಡೆ 14 ಬರುತ್ತೆ, Okay. ಮೈಲೇಜ್ ಹೈವೇ ಬಂದ್ಬಿಟ್ಟು 18-20 ಬರುತ್ತೆ ಸರ್ ಇದು. 18-20 ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಡ್ಯುಯಲ್ ಏರ್ ಬ್ಯಾಗ್, ಸ್ಟೆನ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, Okay. ಇನ್ಫಿನಿಟಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಓಕೆ, ಲೆದರ್ ಅಪೋಸ್ಟಿನೂ ಇದೆ. ಸೊ ಲೆದರ್ ಅಪೋಸ್ಟ್ರಿ ಶೋರೂಮ್ ಫಿಟೆಡ್ ಬರ್ತಾ ಇದೆ ನಿಮಗೆ. ಸೊ ರೇರ್ ನಿಮಗೆ ಡಿಫಾ ಗ್ಲಾಸ್ ಮತ್ತೆ ರೇರ್ ಫೇರ್ ಕೂಡ ಬರ್ತಾ ಇದೆ. 1.6 ಲೀಟರ್ ಅಲ್ಲ ಇದು? ಹೌದು ಸರ್, 1.6 ಲೀಟರ್ ಡೀಸೆಲ್ ಇಂಜಿನ್ ವೇರಿಯಂಟ್ ಸರ್ ಇದು. ಓಕೆ, ಲಿಮಿಟೆಡ್ ಎಡಿಷನ್ ಗಾಡಿಗಳು ನಿಮಗೆ 1.5 ಗಾಡಿಗಳು ರೇರ್ ಸಿಗುತ್ತೆ, 1.6 ಸಿಗಲ್ಲ ಅಂತ ಹೇಳ್ತಾರೆ. ಹೌದು ಸರ್. ಸೊ ಏನ್ ಹೇಳ್ತಾರೆ ಪ್ರೈಸ್? ಬೆಸ್ಟ್ ಹೇಳ್ಬಿಡಿ ಸರ್ 5,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,35,000ಕ್ಕೆ ಮಾಡ್ಕೊಡ್ತಿದ್ದಾರೆ. ಹೌದು ಸರ್. ಲೋನ್ ಬೇಕಾದ್ರೆ ಎಷ್ಟಾಗ್ಬೋದು ಸರ್ 80% ಲೋನ್ ಆಗುತ್ತೆ ಸರ್. ಒಳ್ಳೆ ಪ್ರೊಫೈಲ್ ಇದೆ. ಲೋನೇ ಆಗುತ್ತೆ. ನಿಮ್ಮ ಪ್ರೊಫೈಲ್ ಕರೆಕ್ಟ್ ಇತ್ತ 35,000, 40,000, 50,000, 1 ಲಕ್ಷ ಡೌನ್ ಪೇಮೆಂಟ್ ಗಾಡಿ ಸಿಗ್ಬೋದು, ಆರಾಮಾಗಿ ಸಿಗುತ್ತೆ ಸರ್. ಓಕೆ, ಹಾಗೆ ಇಟಿಎಸ್ ಲಿವಾ ಅಂತ ಕೇಳ್ತಾ ಇರ್ತೀರಾ. ಲಿವಾ ಫುಲ್ಲಿ ಟಾಪ್ ಎಂಡ್ ಸಿಕ್ಕಿದೆ ನಿಮ್ಗೆ, ನೋಡ್ಕೋಬಹುದು ಯಾವ ರೀತಿ ಇದೆ. ಸರ್ ಇವಾಗೆ ತಾನೇ ಬಂದಿರೋ ಗಾಡಿ ಸರ್ ಇದು. ETS ಲಿವಾ ಇದು 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 55,000 ಡ್ರಿವನ್ ಆಗಿದೆ ಸರ್ ಇದನ್ನು. ಓಕೆ, VX ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್ ಇದನ್ನು. VX ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಡ್ಯುಯಲ್ ಏರ್ ಬ್ಯಾಗು, ಸೊ ಡ್ಯುಯಲ್ ಟೋನ್ ಮಾಡಿಸಿದ್ದಾರೆ. ಸೊ VX ಅಲ್ಲ ಇದು, ಫುಲ್ಲಿ ಟಾಪ್ ಎಂಡ್. ಸೊ ನೋಡ್ಕೋಬಹುದು ಯಾವ ರೀತಿ ಅಲವಿಲ್ಸ್ ಆಗಲಿ ಮತ್ತೆ ಟೈರ್ಸ್ ಆಗಲಿ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸರ್ ಇದು. ಓಕೆ, ಪೆಟ್ರೋಲ್ ವೇರಿಯಂಟ್ ಬರ್ತಾ ಇರೋದು. ಸೊ ಪ್ರೈಸಿಂಗ್ ಹೇಳ್ತೀರಾ? ETS ಲಿವಾ ಸಿಗೋದು ರೇರ್ ಇವಾಗ, ಶೋರೂಮ್ ಸಿಗ್ತಲ್ಲ. 3,25,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,25,000 ಕೊಟ್ಟು ಗಾಡಿ ಎತ್ಕೊಂಡು ಹೋಗಿ ಅಂತ. ಹೌದು ಸರ್. ಸೊ ಇದೆಲ್ಲ ರಿಫರ್ಮ್ ಮಾಡ್ಕೊಡ್ತೀರಾ ಸರ್? ಹೌದು ಸರ್, ಇವಾಗೆ ತಾನೇ ಬಂದಿರೋ ವೆಹಿಕಲ್ ಸರ್. ಓಕೆ, ಇವಾಗ ಬಂದಿರೋ ವೆಹಿಕಲ್ ರಿಫರ್ಮ್ ಮಾಡಿ ಕೊಡ್ತಿದ್ದಾರೆ. ಚಾವರ್ಲೆಟ್ ಕ್ರೂಸ್ ಎಷ್ಟೈತೆ ಕ್ರೂಸ್? ಬೈ 4 ಕ್ರೂಸ್ ಇದೆ ಬೈ ಹೌಸ್ ಆಫ್ ಕಾರ್ಸ್ ಅಲ್ಲಿ. 4 ಕ್ರೂಸ್ ಇದೆ. ಇದು ಫುಲ್ಲಿ ಟಾಪ್ ಎಂಡ್, ಆಫ್ಟರ್ ಮಾರ್ಕೆಟ್ ಖರ್ಚು 1 ಲಕ್ಷದ ಮೇಲೆ ಮಾಡಿದಾರೆ ಅಂತ ಹೇಳ್ತಿದ್ರು. ಹೌದು ಸರ್. ಸೊ ಇವಾಗ ಏನೇನಿದೆ? ಬೈ 2012 ಮಾಡಲ್ ಚವರ್ಲೈಟ್ ಕ್ರೂಸ್ ಇದು. ಸೆಕೆಂಡ್ ಓನರ್ ವೆಹಿಕಲ್ 80,000 ಡ್ರಿವನ್ ಆಗಿದೆ ಬೈ. ಆಟೋಮ್ಯಾಟಿಕ್ LTZ ವಿತ್ ಸನ್ರೂಫ್ ಬರುತ್ತೆ ನಿಮಗೆ. ಓಕೆ, ಸೊ ಆಟೋಮ್ಯಾಟಿಕ್ ವಿತ್ LTZ ಸನ್ರೂಫ್ ಕೂಡ ಬರ್ತಾ ಇದೆ. ಸೊ ಫೀಚರ್ ವೈಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ. LTZ ಅಲ್ಲಿ ಪ್ರತಿಯೊಂದು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಸ್ಟಿ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಫ್ಟರ್ ಮಾರ್ಕೆಟ್. ಓಕೆ, ಸೊ ಬಟನ್ ಸ್ಟಾರ್ಟ್ ಬರುತ್ತೆ ಇದು. ಸೊ ಬಟನ್ ಸ್ಟಾರ್ಟ್, LTZ ಅಂದ್ರೆ ನಿಮಗೆ ಪ್ರತಿಯೊಂದು ಗೊತ್ತಿರುತ್ತೆ. ಸೊ ಅಲವಿಲ್ಸ್ ಆಗಲಿ, ಡಿಫಾಗ್ ಆಗಲಿ, ಸೊ ಫೀಚರ್ ವೈಸ್ ಎಲ್ಲ ಹೇಳಂಗೆ ಎಕ್ಸ್ಪ್ಲೇನ್ ಮಾಡಂಗೆ ಇಲ್ಲ. ಸೊ ಫ್ರಂಟ್ ಆಗಲಿ ಮತ್ತೆ ರೇರ್ ಆಗಲಿ ನಿಮಗೆ ಪ್ರತಿಯೊಂದು ಚೇಂಜ್ ಮಾಡಿದ್ದಾರೆ. ಡೀಸೆಲ್ ವೇರಿಯಂಟ್ ಬರ್ತಾ. ಹೌದು ಬೈ, ಡೀಸೆಲ್ ವೇರಿಯಂಟ್ ಇದೆ. ಪ್ರೈಸಿಂಗ್ ಹೋಗ್ತೀನಿ ಅಂದ್ರೆ ಹುಡುಗರು ಕೇಳ್ತಾ ಇರ್ತಾರೆ, ಪ್ರೈಸಿಂಗ್ ಹೇಳ್ಬಿಡಿ ನೀವು. ಬೆಸ್ಟ್ ಪ್ರೈಸ್ ಆಟೋಮ್ಯಾಟಿಕ್ 2012 ಮಾಡಲ್ 4,20,000 ಕೊಡ್ತೀನಿ ಬೈ. 4,20,000 ಕೊಟ್ಬಿಡ. ಹೌದು, ಸಡನ್ ತೋರಿಸ್ರಿ ಹೆಂಗೆ ಹುಡುಗರಿಗೆ ಬೈ. ನಮ್ಮ ಹತ್ರ ಹೌಸ್ ಆಫ್ ಕಾರ್ಸ್ ಅಲ್ಲಿ ಬಂದ್ಬಿಟ್ರೆ ಸಡನ್ ವೆಹಿಕಲ್ ಇರೋದ, ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ. ಓಕೆ, ಸ್ಕೋಡಾ ಸೂಪರ್ ಇದು 2010 ಮಾಡಲ್ ಥರ್ಡ್ ಓನರ್ ವೆಹಿಕಲ್, 53,000 ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ. 1.8 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ಪೆಟ್ರೋಲ್ ವಿತ್ ಟರ್ಬೋ ಬರುತ್ತೆ ಇದರಲ್ಲಿ. ಓಕೆ, ಆಟೋಮ್ಯಾಟಿಕ್ DSG 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ವಿತ್ ಸನ್ರೂಫ್ ಬರುತ್ತೆ ಬೈ. ಇದು ಸನ್ರೂಫ್, ಸೀಟ್ ಕಂಡೀಷನ್ ತೋರಿಸಬೇಕಾದ್ರೆ ನೋಡ್ಕೋಬಹುದು. ಬೈ ಲೆದರ್ ಅಪೋಸ್ಟಿ ಬರುತ್ತೆ, 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ, ಎಲೆಕ್ಟ್ರಿಕಲ್ ಸೀಟ್ ಬರುತ್ತೆ ನಿಮ್ಗೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ ಬೈ ನಿಮ್ಗೆ. ಓಕೆ, ಸೊ ರೇರ್ ಕೂಡ ನೋಡ್ಕೋಬಹುದು ಯಾವ ರೀತಿ ಇದೆ. ಯಾವುದೇ ತರ ಡೆಂಟು ಸ್ಕ್ರಾಚ್ ಯಾವುದೇ ರೀತಿ ಕಾಣಿಸ್ತಲ್ಲ. ಸೊ ಪ್ರತಿಯೊಂದು ರೀಫಾರ್ಮ್ ಮಾಡಿ ಗಾಡಿ ತಂದು ನಿಲ್ಸಿದ್ದಾರೆ ನಿಮ್ಗೆ. ಸೊ ಪ್ರೈಸಿಂಗ್ ಹೋಗ್ತೀನಿ ಅಂದ್ರೆ ಏನ್ ಹೇಳ್ತೀರಾ ಪ್ರೈಸಿಂಗು? ಬೈ ಪ್ರೈಸ್ ಬಂದ್ಬಿಟ್ಟು 4,70,000 ಕೊಡ್ತೀನಿ ಬೈ. 2010 ಮಾಡಲ್ ಆಟೋಮ್ಯಾಟಿಕ್, 53,000 ಡ್ರಿವನ್ ಆಗಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಸರ್ವಿಸ್ ಹಿಸ್ಟ್ರಿ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. 4,70,000 ಕೊಡ್ತೀನಿ ಬೈ. 470 ಕ್ಲೋಸ್ ಮಾಡ್ತಿದ್ದಾರೆ. 470ಗೆ ಕ್ಲೋಸ್ ಮಾಡ್ಕೊಡ್ತಿದ್ದಾರೆ. ಹಾಗೆ ನಿಮ್ಗೆ 7 ಸೀಟರ್ ಹೋಗ್ತೀನಿ ಅಂದ್ರೆ ಹೋಂಡಾ ಮೊಬಿಲಿಯೋ ಕೂಡ ಇದೆ, ನೋಡ್ಕೋಬಹುದು ಯಾವ ರೀತಿ ಬೈ. ಹೋಂಡಾ ಮೊಬಿಲಿಯೋ ಇದು 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 70,000 ಓಡಿದೆ. VMT ಬೈ ಇದು. VMT ಫುಲ್ಲಿ ಟಾಪ್ ಎಂಡ್. ಹೌದು ಬೈ, ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಇದು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಓಕೆ, ನೋಡ್ಕೋಬಹುದು. ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಕಂಪನಿ ಸೀಟ್ಸ್ ಇರೋದು, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ನಿಮಗೆ. ಓಕೆ, ವುಡ್ ಫಿನಿಶಿಂಗ್ ಇದೆ ಬೈ, ಡ್ಯಾಶ್ ಬೋರ್ಡ್ ಎಲ್ಲ. ಓಕೆ, VMT ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ವಿತ್ ರೂಫ್ AC ಬರುತ್ತೆ ಇದರಲ್ಲಿ. ಸೊ ರೂಫ್ AC ಕೂಡ ನಿಮ್ಗೆ ರೇರ್ ಆಗಲಿ ಫ್ರಂಟ್ ಆಗಲಿ ಪ್ರತಿಯೊಂದು ಬರ್ತಾ ಇದೆ. ಸೊ ಪ್ರೈಸಿಂಗ್ ಏನ್ ಹೇಳ್ತೀರಾ ಇದಕ್ಕೆ? ಬೈ 5,25,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 5,25,000 ಕೊಡ್ತೀನಿ. ಹೋಂಡಾ ಮೊಬಿಲಿಯೋ 7 ಸೀಟರ್ ವೆಹಿಕಲ್, ಸಿಂಗಲ್ ಓನರ್, VMT ಟಾಪ್ ಅಂಡ್ ವೇರಿಯಂಟ್ ಇದು. ಓಕೆ, ಮತ್ತೊಂದು ಸೂಪರ್ ಬಂದ್ರೆ 4 ಗಾಡಿ ಸಿಗ್ಬೋದಾ? 3 ಗಾಡಿ ಇದೆ ಬೈ. ಸೂಪರ್ 2
10 ಮಾಡಲ್ ಇದೆ, ಇದು 2015 ಮಾಡಲ್, ಲೇಟೆಸ್ಟ್ ಶೇಪ್ ಇದು. ಓಕೆ 2015 ಮಾಡಲ್ ಸ್ಕೋಡಾ ಸೂಪರ್ ಇದು. ಸೆಕೆಂಡ್ ಓನರ್ ವೆಹಿಕಲ್ 1,04,000 ಡ್ರಿವನ್ ಆಗಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ನಿಮ್ಗೆ. ಇದನ್ನು ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಇದು ಪೆಟ್ರೋಲ್ ವಿತ್ ಟರ್ಬೋ ಬರುತ್ತೆ. ಹೌದು ಸರ್, ವಿತ್ ಸನ್ರೂಫ್ ಇದೆ ಇದರಲ್ಲಿ. ಓಕೆ ಫುಲ್ಲಿ ಟಾಪ್ ಎಂಡ್ ಸರ್. ಇದನ್ನು DSG 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ಲೆದರ್ ಅಪೋಸ್ಟಿ ಬರುತ್ತೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ, 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ. ಬಟನ್ ಸ್ಟಾರ್ಟ್ ಬರುತ್ತೆ ಸರ್ ಇದು. ವಿತ್ ಬಟನ್ ಸ್ಟಾರ್ಟ್ ಕೂಡ ಬರ್ತಾ ಇದೆ. ಸೊ ನಿಮ್ಗೆ ಡಿಫಾಗ್ ಗ್ಲಾಸ್ ಪ್ರತಿಯೊಂದು ಫೀಚರ್ಸ್ ಬರುತ್ತೆ. ಸೂಪರ್ ಒಂದು ಇಷ್ಟಕ್ನ ಪ್ರೀಮಿಯಂ ವೆಹಿಕಲ್ ಅನ್ಕೊಂಡ್ಬಿಡ್ಬೋದು. ಖಂಡಿತ ಸರ್. ಓಕೆ ಪ್ರೈಸಿಂಗ್ ಏನ್ ಹೇಳ್ತೀರಾ? ಬೆಸ್ಟ್ ಪ್ರೈಸಿಂಗ್ ಹೇಳ್ತೀನಿ ಅಂತ ಹೇಳಿದ್ದೀರಾ ಸರ್. ಪ್ರೈಸ್ ಬಂದ್ಬಿಟ್ಟು 7 ಲಕ್ಷಕ್ಕೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 7 lakhs ಕ್ಲೋಸ್ ಮಾಡ್ಬಿಟ್ಟು 7 lakhs ಕ್ಲೋಸ್ ಮಾಡ್ಬಿಡೋಣ ಅಂತ ಹೇಳ್ತೀರಾ? ಹೌದು ಸರ್. ಸೂಪರ್ 15 ಮಾಡಲು 15 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 1,04,000 ಡ್ರಿವನ್ ಆಗಿದೆ ಸರ್. 7 lakhs ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ವೋಕ್ಸ್ವ್ಯಾಗನ್ ಜೆಟಾ ಏನ್ ಬೈ ಸಡನ್ ಆಪ್ಷನ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದೆ. ಹೌದು ಸರ್. 2013 ಮಾಡಲ್ ವೋಕ್ಸ್ವ್ಯಾಗನ್ ಜೆಟಾ ಇದು. ಓಕೆ ಥರ್ಡ್ ಓನರ್ ವೆಹಿಕಲ್ 97,000 ಡ್ರಿವನ್ ಆಗಿದೆ. ಡೀಸೆಲ್ ವೇರಿಯಂಟ್ ಬರುತ್ತೆ, 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಇದು. ಓಕೆ ಕಂಫರ್ಟ್ ಲೈನ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ಅಲೋವಿಲ್ಸ್ ಆಗಲಿ ಪ್ರತಿಯೊಂದು ನಿಮ್ಗೆ ಫೀಚರ್ ವೈಸ್ ಎಲ್ಲ ಸಖತ್ತಾಗಿದೆ. ಸೊ ಇದು ಬಂದು ನಿಮ್ ಮಿಡ್ ವೇರಿಯಂಟ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. Okay. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೈಲ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ಇದರಲ್ಲಿ. ಓಕೆ ಸೊ ಆಡಿಯೋ ಕಂಟ್ರೋಲ್, ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಬರ್ತಾ ಇದೆ ನಿಮಗೆ. ಸೊ ಲೆದರ್ ಅಪೋಸ್ಟಿನೂ ಬರುತ್ತೆ ಇದರಲ್ಲಿ. ಸೊ ಏನ್ ಹೇಳ್ತೀರಾ? ಸ್ಟೆಪ್ನಿನೂ ಅನ್ಯೂಸ್ಡ್ ಸರ್ ಈ ವೆಹಿಕಲ್. ಓಕೆ ಸ್ಟೆಪ್ನಿ ಕೂಡ ಅನ್ಯೂಸ್ಡ್. ಥರ್ಡ್ ಓನರ್ ಅಂತ ಹೇಳ್ತೀರಾ? ಹೌದು ಸರ್, ಥರ್ಡ್ ಓನರ್ ವೆಹಿಕಲ್ ಸ್ಟೆಪ್ನಿನೂ ಅನ್ಯೂಸ್ಡ್ ಸರ್. ಅನ್ಯೂಸ್ಡ್ ಆಗಿದೆ ಅಂತ ಹೇಳ್ತಿರೋದು. ಸೊ ಪ್ರೈಸಿಂಗ್ ಏನ್ ಹೇಳ್ತೀರಾ? ಬೆಸ್ಟ್ ಪ್ರೈಸ್ ಸರ್ ವಿತ್ NOC ಬಂದ್ಬಿಟ್ಟು ನಿಮ್ಗೆ 4,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸೊ NOC ಗಾಡಿ ಒಂದೇ ಒಂದು ವೆಹಿಕಲ್ ಇದೆ ಅಂತ ಹೌದು ಹೇಳ್ತೀರಾ? ವಿತ್ NOC 4,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಓಕೆ ಸರ್. 4,25,000ಕ್ಕೆ ವೋಕ್ಸ್ವ್ಯಾಗನ್ ಜೆಟಾ ಕೊಡ್ತಿರೋದು. ಹೌದು ಸರ್. ಸೊ ಪ್ರೈಸಿಂಗ್ ಅಲ್ಲಿ ಬೇಕಾಗಿದೆ, ಇನ್ನ ಕಮ್ಮಿನ ಮಾಡ್ಬೋದಾ? ಒಂದ್ 5,000 ಆ ಕಡೆ ಈ ಕಡೆ ಮಾಡಿಸ್ಕೊಡ್ತೀನಿ ಸರ್. 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಅಂತ ಹೇಳ್ತಿರೋದು. ಹಾಗೆ ಫೋರ್ಡಲ್ಲಿ ಹೋಗ್ತೀನಿ ಅಂದ್ರೆ ನೋಡ್ಕೋಬಹುದು, ಫ್ರೀ ಸ್ಟೈಲ್ ಕೂಡ ಇದೆ ನಿಮ್ಗೆ. ಇಡಿ ಸರ್ ಇದು ಫೋರ್ಡ್ ಫ್ರೀ ಸ್ಟೈಲ್ ಇದು 2013 ಮಾಡಲ್. ಇದು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಓಕೆ 80,000 ಡ್ರಿವನ್ ಆಗಿದೆ. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದು. 1.5 ಲೀಟರ್ ಡೀಸೆಲ್ ಇಂಜಿನ್ ಬರ್ತಾ ಇದೆ. Titanium ಬರುತ್ತಲ್ಲ? ಹೌದು ಸರ್. ಓಕೆ ಸೊ ನೋಡ್ಕೋಬಹುದು ಯಾವ ರೀತಿ ಇದೆ ನಿಮ್ಗೆ. ಸೊ ಅಲೋವಿಲ್ಸ್ ಆಗಲಿ ಆಫ್ಟರ್ ಮಾರ್ಕೆಟ್ ಹಾಕೊಂಡಿದ್ದಾರೆ. ಸೊ ಇಂಟೀರಿಯರ್ ವೈಸ್ ಎಲ್ಲ ಹೋಗ್ತೀನಿ ಅಂದ್ರೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ಇದರಲ್ಲಿ. ಓಕೆ ಸೊ ಫ್ರೀ ಸ್ಟೈಲ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಈಕೋ ಸ್ಪೋರ್ಟ್ ಸೇಮ್ ಇಂಟೀರಿಯರ್ ವೈಸ್ ಎಕ್ಸ್ಟೀರಿಯರ್ ವೈಸ್ ಎಲ್ಲ ಸೇಮ್ ಬರುತ್ತೆ ಸರ್ ಅದು. ಸೊ ಪ್ರೈಸಿಂಗ್ ಏನ್ ಹೇಳ್ತೀರಾ? ಸರ್ 3,65,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 3,65,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 3,65,000ಕ್ಕೆ ಮುಗಿಸಿ ಕೊಡ್ತಿದ್ದಾರೆ. ಸಿಂಗಲ್ ಓನರ್ ಅಲ್ಲ? ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ಓಕೆ ಮತ್ತೊಂದು ಕ್ರೂಸ್ ಕಲರ್ ವೈಸ್ ನೋಡಿ ಯಾವ ರೀತಿ ಇದೆ ಅಂತ ನಿಮ್ಗೆ. ಕಲರ್ ವೈಸ್ ಇದೆ, LT ಬೇಕಾದ್ರೆ LTZ ಇದೆ, LT ಬೇಕಾದ್ರೆ LT ಇದು LT ಅಲ್ಲ? ಹೌದು ಸರ್, LT ಇದು ಸರ್. ಚೌರ್ಲೈಟ್ ಕ್ರೂಸ್ ಇದು 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 78,000 ಡ್ರಿವನ್ ಆಗಿದೆ. LT ವೇರಿಯಂಟ್ ಸರ್ ಇದು. ಓಕೆ ಸೊ LT ವೇರಿಯಂಟ್ ಬರುತ್ತೆ ನಿಮ್ಗೆ. ಯಾವುದೇ ರೀತಿ ಸನ್ ರೂಫ್ ಬರಲ್ಲ, ಮಿಕ್ಕಿದೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ಸಕ್ಕದಾಗೆ. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಇದರಲ್ಲಿ. ಓಕೆ ಸೊ ನೋಡ್ಕೋಬಹುದು ಯಾವ ರೀತಿ ಇದೆ ನಿಮ್ಗೆ. ಕಂಡೀಷನ್ ವೈಸ್ ಲೆದರ್ ಅಪೋಸ್ಟಿ ನೋಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ ಬರಲ್ಲ, ಫಿಟೆಡ್ ಸಿಸ್ಟಮ್ ಬರ್ತಾ ಇದೆ. ಹೌದು ಸರ್. ಸೊ ನಿಮ್ಗೆ ಡಿಫಾಗ್ ಗ್ಲಾಸ್ ಬರ್ತಾ ಇದೆ. ನಿಮ್ಗೆ ಪಾರ್ಕಿಂಗ್ ಸೆನ್ಸ್ ಕೂಡ ಶೋರೂಮ್ ಫಿಟೆಡ್ ಬರುತ್ತೆ. ಸೊ ಏನ್ ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? ಸರ್ 2,80,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,85,000 7,85,000ಕ್ಕೆ ಮುಗಿಸಿ ಕೊಡ್ತಿದ್ದೆ. ಹೌದು ಸರ್. ಓಕೆ ಮತ್ತೊಂದು ಸ್ಕೋಡಾ ರ್ಯಾಪಿಡ್ ಕಂಡೀಷನ್ ಎಲ್ಲ ಸಾಕಾಗಿದೆ. ಸೊ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಮಾಡಿಸ್ಕೊಂಡಿದ್ದಾರೆ. ಹೌದು ಸರ್, ಡ್ಯುಯಲ್ ಟೋನ್ ಮಾಡಿಸಿದ್ದಾರೆ. ಹೇಳಿ ಸರ್. ಸ್ಕೋಡಾ ರ್ಯಾಪಿಡ್ ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 92,000 ಡ್ರಿವನ್ ಆಗಿದೆ. ಎಲಿಗೆನ್ಸ್ ವೇರಿಯಂಟ್ ಸರ್. ಇದನ್ನು 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಇದು. ಓಕೆ ಸೊ ರೂಫ್ ಆಗಿರ್ಲಿ ಮತ್ತೆ ಮಿರರ್ ಕಂಡೀಷನ್ ನೋಡ್ಕೋಬಹುದು ಯಾವ ರೀತಿ ಅಂತ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೈರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ ಸರ್ ಇದರಲ್ಲಿ. ಸೊ ಲೆದರ್ ಅಪೋಸ್ಟಿ ಕೂಡ ಶೋರೂಮ್ ಫಿಟೆಡ್ ಬರ್ತಾ ಐತೆ ನಿಮಗೆ. ಸೊ ಸಿಸ್ಟಮ್ ಆಗಿರ್ಲಿ, ಸೊ ರೇರ್ ಡಿಫಾಗರ್ ಆಗಿರ್ಲಿ ನಿಮಗೆ ಪ್ರತಿಯೊಂದು ನೋಡ್ಕೋಬಹುದು. ಸೊ K ರಿಜಿಸ್ಟ್ರೇಷನ್ ವೆಹಿಕಲ್. ಸೊ ಒಂದೇ ಒಂದು ಮಾತ್ರ NOC ವೆಹಿಕಲ್ ಇರೋದು, ಮಿಕ್ಕಿದೆಲ್ಲ ನಿಮಗೆ K ವೆಹಿಕಲ್ ಇದೆ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 4,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2014 ಮಾಡಲ್ ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ಸರ್. ಸೆಕೆಂಡ್ ಓನರ್ ಆಗಿದೆ ಅಂತ? ಹೌದು ಸರ್. ಓನರ್ಶಿಪ್ ಬಂದ ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ಅಲ್ಲ? ಡೀಸೆಲ್ ವೇರಿಯಂಟ್. ಮೈಲೇಜ್ ಎಕ್ಸ್ಪ್ರೆಷನ್ ಸರ್ ಸಿಟಿ ಒಳಗಡೆ 15 ಬರುತ್ತೆ, ಹೈವೇ 18-20 ಬರುತ್ತೆ ಸರ್. ಹೈವೇ 18-20 ಅಲ್ಲ 22 ನಿಮ್ಮ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಸರ್. ಮತ್ತೊಂದು ವೋಕ್ಸ್ವ್ಯಾಗನ್ ಪೋಲೋ. ಸೊ ನಿಮ್ಗೆ ಅವಾಗೆ ಬ್ಲ್ಯಾಕ್ ಕಲರ್ ತೋರಿಸುತ್ತೆ, ವೈಟ್ ಕಲರ್ ನೋಡ್ಕೋಬಹುದು. ಸೊ ಮ್ಯಾಚಿಂಗ್ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ, ವೈಟ್ ನೋಡ್ಕೋಬಹುದು ಯಾವ ರೀತಿ ಇದೆ. ಗಾಡಿ ಮಾತ್ರ A1 ಕಂಡೀಷನ್ ಮೇಂಟೈನ್ ಆಗಿದೆ. ವೋಕ್ಸ್ವ್ಯಾಗನ್ ಪೋಲೋ 1.5 ಲೀಟರ್ ಇಂಜಿನ್. ಸೊ ಪೋಲೋ ಹೈಲೈನ್ ಅಲ್ಲ ಇದು? ಹೌದು ಸರ್, ಹೈಲೈನ್ ಇದು. ಓಕೆ ಹೇಳಿ ಸರ್. 2014 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಇದು. ಓಕೆ 90,000 ಡ್ರಿವನ್ ಆಗಿದೆ ಸರ್ ಇದು. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದು. ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್ ಇದು. ಟಾಪ್ ಅಂಡ್ ವೇರಿಯಂಟ್. ಸೊ ಬೆಂಗಳೂರು ಯಾರನ್ನ ಡೀಸೆಲ್ ವೇರಿಯಂಟ್ ಹುಡುಕ್ತಾ ಇದ್ರೆ ಅದು ಮ್ಯಾನುವಲ್ ಅಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ ನಿಮ್ಗೆ. ಸೊ ಕೇಳ್ತಾ ಇರ್ತೀರಾ ವೋಕ್ಸ್ವ್ಯಾಗನ್ ಪೋಲೋ ಯಾವ್ದಾನ ಕಂಡೀಷನ್ ವೈಸ್ ಇದೆ ಸರ್? 1.2 ಸಿಗ್ಬಿಡುತ್ತೆ ಸರ್. ನನ್ನ ಹೌಸ್ ಆಫ್ ಕಾರ್ಸ್ ಅಲ್ಲಿ ಬಂದ್ಬಿಟ್ಟು 1.6 GT ಇದೆ, 1.5 ಲೀಟರ್ ಹೈಲೈನ್ ಇದೆ ಸರ್. ಹೈಲೈನ್ ಇದೆ ಅಂತ ಹೇಳ್ತಾರೆ. ಲಿಮಿಟೇಷನ್ ಗಾಡಿಗಳು ಇದೆ. ಸೊ
ನಿಮಗೆ ಪ್ರತಿಯೊಂದು ಕಂಫರ್ಟ್ ಲೈನ್ ಆಗಲಿ ಐಲೈನ್ ಆಗಲಿ ಟ್ರೆಂಡ್ ಲೈನ್ ಆಗಲಿ ಎಲ್ಲ ಗಾಡಿ ಸಿಗುತ್ತೆ. ಸಿಗುತ್ತೆ. ಹೌದು ಸರ್. ಓಕೆ ಸೊ ನಿಮಗೆ ಡಿಫಾಗ್ ಗ್ಲಾಸ್ ಮತ್ತು ವೈಫರ್ ಕೂಡ ಬರ್ತಾ ಇದೆ. Volkswagen Polo ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಪ್ರೈಸಿಂಗ್ ಕೇಳ್ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಹೇಳ್ತಾ ಇರ್ತಾರೆ ಪ್ರೈಸಿಂಗ್ ಅಂದ್ರೆ ಬೆಸ್ಟ್ ಪ್ರೈಸಿಂಗ್ ಕೊಡ್ಬೇಕು. ಖಂಡಿತ ಸರ್ 4,35,000 ಕೊಡ್ತೀನಿ ಸರ್. 4,35,000 ಗೆ ಕೊಡ್ತೀನಿ ಸರ್. ಓಕೆ ಬ್ಲಾಕ್ ಕಲರ್ ನಿಸಾನ್ ಸನ್ನಿ ಕೂಡ ಇದೆ, ನೋಡ್ಕೋಬಹುದು ಯಾವ ರೀತಿ ಇದೆ ಅಂತ. ಸರ್ ಈ ನಿಸಾನ್ ಸನ್ನಿ ಇದು 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. 90,000 ಡ್ರಿವನ್ ಆಗಿದೆ. ಓಕೆ ಡೀಸೆಲ್ ವೇರಿಯಂಟ್ ಬರುತ್ತೆ ಸರ್ ಇದು. ಅಪ್ ಟು 90% ಟೈರ್ಸ್ ಕೂಡ ಇರುತ್ತೆ. ಹೌದು ಸರ್. ಪ್ರತಿಯೊಂದು ನಿಮ್ಗೆ ನೋಡ್ಕೋಬಹುದು. ಸೊ ಫೀಚರ್ ವೈಸ್ ಎಲ್ಲ ಹೋಗ್ತೀನಿ ಅಂದ್ರೆ ಪ್ರೀಮಿಯಂ ಇದು ಪ್ರೀಮಿಯಂ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು VX. ಓಕೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಅಪೋಸ್ಟ್ರಿ ಬರುತ್ತೆ ಸರ್. ಸಾಫ್ಟ್ ಮಾರ್ಕೆಟ್ ಲೆದರ್ ಅಪೋಸ್ಟ್ರಿ ಬರ್ತಾ ಇದೆ. ಸೊ ಕಿಲೋಮೀಟರ್ ಹೊಡಿದೆ ಇದು ಸರ್ 90,000 ಡ್ರಿವನ್ ಆಗಿದೆ ಸರ್ ಇದು. 90,000 ಹೊಡಿದೆ. ಡೀಸೆಲ್ ವೇರಿಯಂಟ್ ಅಲ್ಲ ಇದು? ಹೌದು ಸರ್ ಡೀಸೆಲ್ ವೇರಿಯಂಟ್. ಎಲ್ಲ ಡೀಸೆಲ್ ವೇರಿಯಂಟ್ ಹಾಕ್ಬಿಟ್ಟಿದೆ ಸಡನ್ ಏನು? ಹೌದು ಸರ್, ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಪ್ರೈಸಿಂಗ್ ಹೇಳ್ತೀರಾ ಇದಕ್ಕೆ? ಸರ್ 3,25,000 ಕೊಡ್ತೀನಿ ಸರ್. 3,25,000 ಗೆ ಕ್ಲೋಸ್ ಮಾಡ್ಬಿಟ್ಟು 25,000 ಕೊಟ್ಟು ನಿಸಾನ್ ಸನ್ನಿ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀವಿ. ಹೌದು ಸರ್. ಚಾವರ್ಲೈಟ್ ಎಂಜಾಯ್. ಸೊ 7 ಸೀಟರ್ ಆಗಲಿ 8 ಸೀಟರ್ ಆಗಲಿ ನೀವು ಆರಾಮಾಗಿ ಕಂಫರ್ಟ್ ಆಗಿ ಬರುತ್ತೆ. ವಿತ್ ರೂಫ್ ಫೇಸಿಂಗ್ ಬರುತ್ತೆ ನಿಮ್ಗೆ. ಓಕೆ 2013 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್ ಇದು. 98,000 ಡ್ರಿವನ್ ಆಗಿದೆ. 7 ಸೀಟರ್ ವೆಹಿಕಲ್ ಬರುತ್ತೆ ಸರ್ ನಿಮ್ಗೆ. ಒಂದು ಸೆಡಾನ್ ಪ್ರೈಸ್ ಅಲ್ಲಿ 7 ಸೀಟರ್ ವೆಹಿಕಲ್ ಕೊಡ್ತೀನಿ ಸರ್. ಸಡನ್ ಪ್ರೈಸ್ ಅಲ್ಲಿ 7 ಸೀಟರ್ ಕೊಡ್ತಾ ಇದ್ದಾರೆ. ಹೌದು ಸರ್. ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಸೊ ಕಂಡೀಷನ್ ಎಲ್ಲ ಸಾಕಾಗಿರುತ್ತೆ. ಅಪ್ ಟು 90% ಟೈರ್ಸ್ ಇರುತ್ತೆ. ಸೊ ಬಾಡಿ ಲೈನ್ ಆಗಲಿ ನಿಮಗೆ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಎಲ್ಲ ಗೊತ್ತಿರುತ್ತೆ, ಎಂಜಾಯ್ ಗೊತ್ತಿರುತ್ತೆ ನಿಮಗೆ. ನೋಡ್ಕೊಳ್ಳಿ. ಸೊ 4 ಡೋರ್ ಪವರ್ ಸ್ಟೀರಿಂಗು. ಸೊ ಫೀಚರ್ ವೈಸ್ ಎಲ್ಲ ಸಾಕಾಗಿದೆ. ರೂಫ್ ಎಸಿ ಕೂಡ ಬರ್ತಾ ಇದೆ. ಸೊ ಸೇಫ್ಟಿ ಫೀಚರ್ಸ್ ಏರ್ ಬ್ಯಾಗ್ ಏನೋ ಬರುತ್ತಾ ಸರ್? ಇಲ್ಲ ಸರ್. LS ಪ್ರೈಸ್ ವೈಸ್ ಹೋಗ್ತೀನಿ ಅಂದ್ರೆ ಸರ್ ಅವಾಗ್ಲೇ ಹೇಳಿದ್ನಲ್ಲ ಸರ್, ಸೆಡಾನ್ ಪ್ರೈಸ್ ಅಲ್ಲಿ ನಿಮ್ಗೆ 7 ಸೀಟರ್ ವೆಹಿಕಲ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು 2,75,000 ಕೊಡ್ತೀನಿ ಸರ್. 2,75,000 ಗೆ ಕೊಡ್ತೀನಿ ಸರ್. 2,75,000ಕ್ಕೆ ಚಾವರ್ಲೈಟ್ ಎಂಜಾಯ್ ಕೊಡ್ತಾ ಇದೀನಿ ಸರ್. 2010 ಮಾಡೆಲ್ ವಿತ್ ಸನ್ರೂಫ್ ವೆಹಿಕಲ್ ನಿಮ್ಗೆ 3,45,000 ಗೆ ಕೊಡ್ತಾ ಇದೀನಿ. 8 ಸೀಟರ್ ವೆಹಿಕಲ್ ಸರ್ ಇದನ್ನು. ಇಷ್ಟೊಂದು SUVs ಅಲ್ಲಿ XUV ಇಲ್ಲ ಅಂತ ಕೇಳ್ತಾ ಇರ್ತಾರೆ. ಖಂಡಿತ ಸರ್, ಅದನ್ನು ನ್ಯೂ ಶೇಪ್ ವೆಹಿಕಲ್ ಕೊಡ್ತೀನಿ. ಮಾರ್ಕೆಟ್ ಗಿಂತ ಕಡಿಮೆ ಪ್ರೈಸ್ ಗೆ ಓಲ್ಡ್ ಶೇಪ್ ಏನ್ ಬೆಲೆ ತಗೊಂತಾರೆ ಆ ಬೆಲೆಗೆ ನ್ಯೂ ಶೇಪ್ ವೆಹಿಕಲ್ ಕೊಡ್ತೀನಿ ಸರ್. 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ 1,01,000 ರೆಕಾರ್ಡೆಡ್ ಓಡಿದೆ. 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಇದು 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಸೊ ಫೀಚರ್ ವೈಸ್ ಎಲ್ಲ ಗೊತ್ತಿರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ನಿಮ್ಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ಸರ್ ಇದು. ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮ್ಗೆ. ರೇರ್ ಡಿಫಾಗ್ ಗ್ಲಾಸ್ ಮತ್ತೆ ರೇರ್ ವೈಫರ್ ಕೂಡ ಬರುತ್ತೆ. ಹೌದು ಸರ್. ಸೊ ಆಫ್ಟರ್ ಮಾರ್ಕೆಟ್ ನಿಮ್ಗೆ ನೋಡ್ಕೋಬಹುದು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಆಗಿರುತ್ತೆ. ಸೊ ಪ್ರೈಸಿಂಗ್ ಕೇಳ್ತಾ ಇದ್ರೆ ಸರ್ 7,75,000 ಕೊಡ್ತೀನಿ ಸರ್. 7,75,000 ಗೆ 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ನ್ಯೂ ಶೇಪ್ ವೆಹಿಕಲ್ ಕೊಡ್ತೀನಿ ಸರ್. ನ್ಯೂ ಶೇಪ್ ವೆಹಿಕಲ್ ಕೊಡ್ತಿರೋದು 7,75,000ಕ್ಕೆ ಕೆ ಗಾಡಿ ಕೊಡ್ತಾರೆ. ಪಕ್ಕಾ ಕೆ ವೆಹಿಕಲ್ ಸರ್ ಇದು. ಓಕೆ